ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ನಮ್ಮ ಹಳ್ಳಿ ಜೀವನ ಒಂದ್ ಪುಟ್ಟ ದಿನಚರಿ ಶುರು ಮಾಡೋಣ ಅಲ್ವಾ. ಕೊಟ್ಟಿಗೆ ಗೊಬ್ಬರ ತೆಗಿಬೇಕು. ಅದಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಬೀಡ ತಂದ್ಕೊಟ್ಟಿದ್ನ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀನಿ. ನನಗೆ ಬೀಡ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಸ್ವೀಟ್ ಬೀಡ. ಹಾಗಾಗಿ ಆಮೇಲೆ ಕೊಟ್ಟಿಗೆಗೆ ಒಂದ್ ವಾರ ಆಯ್ತು ಕರೆಕ್ಟ್ ಆಗಿ ನಮ್ ಸೊಪ್ಪೆಲ್ಲ ಹಾಕಿ ಎಲ್ಲ. ಹಾಗಾಗಿ ಅದ್ರಲ್ಲಿ ತಕೊಂತೀನಿ, ಯಾಕಂದ್ರೆ ಅದ್ ನೀರ್ ಮೇಲ್ ಬರುತ್ತೆ ಅನ್ನೋ ಒಂದೇ ಒಂದ್ ರೀಸನ್ಗೆ. ಆಮೇಲೆ ಅವ್ರಿಗೆ ಮಲ್ಗಕ್ಕಾಗಲ್ಲ. ಆಮೇಲೆ ಗೊಬ್ಬರ ತೆಗೆಯೋ ಕೆಲಸ ಪ್ರತಿನಿತ್ಯ ಏನಲ್ಲ ನಂದು. ಏನಪ್ಪಾ ಅಂದ್ರೆ ಇದು ಸ್ವಲ್ಪ 15 ದಿನಕ್ಕೊಂದ್ಸಲಿ, 1 ಮಂತಿಗೆ ಒಂದ್ಸಲಿ. 1 ಮಂತಿಗೆ ತೆಗಿಯಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೈನೆಲ್ಲ ನೋವು ಸ್ಟಾರ್ಟ್ ಆಗೋಗ್ಬಿಡತ್ತೆ. ಒಂದ್ ವಾರಕ್ಕೊಂದ್ಸಲಿ ನಾನು ಕ್ಲೀನ್ ಮಾಡ್ಕೊತಿರ್ತೀವಿ. ನೀವ್ ಯಾವಾಗಾದ್ರೂ ಕೊಟ್ಟಿಗೆ ಗೊಬ್ಬರ ತೆಗ್ದಾಗ ಆ ಅದ್ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನುಸಿ ಆಗತ್ತೆ, ನೊಣ ಬರತ್ತೆ. ಅದಾದ್ಮೇಲೆ ಕೆಲವೊಂದ್ ಟೈಮು ಸಿಕ್ಕಾಪಟ್ಟೆ ಈಗ ನಮ್ಗಾದ್ರೆ ಏನಾದ್ರೂ ಹುಷಾರಿಲ್ಲ, ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಹೇಳ್ಕೊತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಹಸುಗಳ್ಗೆ ಗೊತ್ತೇ ಆಗಲ್ಲ ಏನ್ ಬಂದಿದೆ ಏನಾಗಿದೆ. ನಾವ್ ಅದು ಸ್ವಲ್ಪ ನಮಿಗ್ ನೋಡ್ಬೇಕಾದ್ರೆ ಗೊತ್ತಾಗ್ಬೇಕು, ಏನೋ ಆಗಿದ್ಯೇನೋ, ಸ್ವಲ್ಪ ಕುಗುರ್ತಿದ್ಯಲ್ಲ, ಏನೋ ಸುಮ್ನೆ ಇದ್ಯಲ್ಲ, ಆಕ್ಟಿವ್ ಆಗಿಲ್ವಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಖುಷಿಲಿ ಹೋಗ್ತಿದ್ರಲ್ಲ ಅಂತ ಹಿಂಗ್ ನೋಡ್ದಾಗ ಮಾತ್ರ ಗೊತ್ತಾಗತ್ತೆ. ಅವಕ್ಕೆ ಹೇಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀಟಾಗಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಈ ತರ ನಾನು ಕ್ಲೀನ್ ಮಾಡ್ಕೊಂಡು, ದಿನ ಅಲ್ಲ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೊಂಡು ಕೊಟ್ಟಿಗೆ ತೊಳ್ಕೊಂಡು ಆಮೇಲೆ ದರ್ಗ್ ಹಾಕಿದ್ರೆ ಒಳ್ಳೇದು ಅಂತ ನನ್ ಅನಿಸಿಕೆ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಅವಕ್ಕೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಇವಾಗ. ಯಾಕಂದ್ರೆ ಸಂಜೆ ಬಂದ್ ಕೂಡ್ಲೆ ಮೇಲ್ ತೋಟಕ್ಕೆ ಹೋಗ್ಬಿಡ್ತವೆ. ಇವತ್ತು ಅದೇ ಕೆಲಸ ಮಾಡಿರೋದು. ನಾನು ಇಷ್ಟೆಲ್ಲಾ ಕೆಲಸ ಮಾಡಿ ಇದೆಲ್ಲ ಮಾಡಿದ್ರೆ ಹೋಗಿದ್ಮೇಲೆ ತೋಟಕ್ಕೆ, ಆಮೇಲೆ ಕೋಳಿಗಳು ಪೂರ ಕಾಯ್ತಾ ಇದ್ವು. 12:30 ಆಗಿತ್ತು ಇಷ್ಟೊತ್ತಿಗೆ. 12:30 ಅಂದ್ಮೇಲೆ ನಾನು ಹೋಗಿ ಕೋಳಿಗೆಲ್ಲ ಅಕ್ಕಿ ಇಟ್ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡಿದೀನಿ ಆಯ್ತಾ ಪುಟಾಣಿಗಳನ್ನ. ಆಮೇಲೆ ಕೋಳಿಗಳು ಅಷ್ಟೇ, ಇವ್ರನ್ನ ಕರೆದ್ರೆ ಒಂದ್ 4-5 ಕೋಳಿಗಳಿದಾವೆ ಅಷ್ಟೇ. ಇವಾಗ ಒಂದ್ 10-15 ಕೋಳಿ ಇದಾವೆ ಈಗ. ಅವ್ರು ಓಡ್ ಬಂದ್ಬಿಟ್ರು, ಅವ್ರಿಗೂ ತಿನ್ನಕ್ ಹಾಕ್ಬಿಟ್ಟು ಅದಾದ್ಮೇಲೆ ಮನೆ ಒಳಗ್ ಹೋಗ್ತಾ ಇದೀನಿ. ನಮ್ಮನೆ ನಾಯಿ ಕೂಡ ಮರಿ ಹಾಕಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ನಾಯಿ ಮರಿಗಳನ್ನ ಹಾಕಿದೆ. 5 ಗಂಡ್ ನಾಯಿ ಮರಿ, ಒಂದೇ ಒಂದ್ ಹೆಣ್ ನಾಯಿ ಮರಿ. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಬಂದೆ. ಆಮೇಲೆ ಕೆಲವೊಬ್ರಿಗೆಲ್ಲ ಅನ್ಸಿರತ್ತೆ ಏನಪ್ಪಾ ಇದು ಅಂತ. ಆಮೇಲೆ ನಾನು ಹಂಗೆ ತೋಟಕ್ಕೆ ಹತ್ರ ಹೋಗಿ ಒಂದ್ ರೌಂಡ್ ಹಾಕೊಂಡು ಸ್ವಲ್ಪ ಕಿಚನ್ ಸೊಪ್ಪು ತಗೊಬಂದು ಸಂಜೆಗೆ ಕಿಚನ್ ಸೊಪ್ಪು ಸಾರು ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಸ್ವಲ್ಪ ಕಿಚನ್ ಸೊಪ್ಪೆಲ್ಲ ಇತ್ತಲ್ಲ, ಅದ ತಗೊಂಡು ಹಂಗೆ ಪಟ್ಟ ಹೊರಟ್ಬಿಟ್ಟೆ ಆಯ್ತಾ ನಾನು. ಹಾಗೆ ಮನೆಗ್ ಬಂದು ದನ ಎಲ್ಲ ಕಟ್ಬೇಕು ಅಂತ ಹೇಳಿ ರೆಡಿಯಾಗಿ ದನ ಎಲ್ಲ ಕಟ್ ಹಾಕಿ ಅವ್ರ ಒಳಗೆ ಬರಕ್ಕಿಳಿಲ್ಲ. ಆಮೇಲೆ ಹೆಂಗೋ ಮಾಡಿ ಸರ್ಕಸ್ ಹೊಡೆದು ಒಳಗೆ ಕರ್ಕೊ ಬಂದು ಕಟ್ಟಿ ಎಲ್ಲ ಕೆಲಸ ಮುಗಿಸ್ದೆ. ಅಂಡ್ ಎಷ್ಟೆಲ್ಲಾ ಸರ್ಕಸ್ ಮಾಡಿ ಗೊಬ್ಬರ ಎಲ್ಲ ತೆಗ್ದು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಆದ್ರೆ ಅವು ಹೋಗಿದ್ದು ಮೇಲ್ ತೋಟಕ್ಕೆ. ಮತ್ತೆ ಅವ್ರನ್ನೆಲ್ಲ ಓಡಿಸ್ಕೊ ಬಂದು ಕಟ್ಟಿ ಆಲ್ಮೋಸ್ಟ್ ಆಮೇಲೆ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಆಯ್ತಾ. ಕಟ್ಟಿ ಅದೆಲ್ಲ ಇದ್ ಮಾಡ್ಕೊಂಡು
ಅದಾದ್ಮೇಲೆ ನೋಡ್ತೀನಿ ಸಂಜೆ ನಂದು ಒಳಗೊರ ಗುಡ್ಸಿ ಬರ್ಸಿ ಎಲ್ಲ ಕ್ಲೀನ್ ಆಗ್ತದೆ. ನನ್ನ ಮಗಳು ಒಳಗೆ ಬಂದು ಕೂತಿದ್ಲು ದೋಸೆ ಬೇಕು ಅಂತ ಹೇಳಿ. ದೋಸೆ ಬೇಕು ಅಂತ ಹೇಳಿದ್ಮೇಲೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಎಲ್ಲ ಹುಯ್ದು ಕೊಟ್ಟಿದ್ದೆ, ಖಾಲಿ ಆಯಿತು. ಅದಾದ್ಮೇಲೆ ನನ್ನ ಮಗ ದೋಸೆ ತಿಂದಿರಲಿಲ್ವಂತೆ ಅಂಗನವಾಡಿಲಿ, ಅದು ಹಾಗೆ ಬಾಕ್ಸಲ್ಲಿ ಇತ್ತು. ಆಮೇಲೆ ಅದನ್ನ ತೆಗೆದು ಅವಳಿಗೆ ಕೊಟ್ಟೆ, ಅವಳು ತಿನ್ಲಿ ಅಂತ. ಆಮೇಲೆ ತಿಂದವ್ರು ಹೊರಗೆ ಹೋಗಕ್ಕೆ ಕೇಳಲ್ಲ, ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆಮೇಲೆ ಅವ್ರ ಜೊತೆ ತುಂಬಾ ಹೆವಿ ಕೆಲಸ ಆಗಿದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ನನ್ಗಂತೂ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಇವಳಂತೂ ಕೇಳೋ ಮಗಳೇ ಅಲ್ಲ, ಹೊರಗೆ ಹೋಗೋದ್ರು ಕೇಳಲ್ಲ, ಏನ್ ಮಾಡಿದ್ರು ಕೇಳಲ್ಲ. ಆದ್ರೆ ಬೇರೆಯವ್ರು ಏನಾದ್ರು ಹೊರಗೋಗು ಅಂದ್ರೆ ಪಟ್ಟ ಹೋಗ್ತಾಳೆ. ನಾನು ಹೊರಗೋಗು ಅಂತ ಹೇಳಿದ್ರೆ ನನ್ನೇ ಪುಸಿ ಹೊಡಿಯಕ್ ನನ್ನ ಹತ್ರ ಬಂದ್ಕೊಂಡು ನಿಂತ್ಕೊಳ್ಳೋದು, ಆ ತಲೆ ಎತ್ತಿ ಕುತ್ತಿಗೆ ಹತ್ರ ಇಡೋದು, ಅವೆಲ್ಲ ಕಿತಾಪತಿ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ನನ್ಗೆ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಹಿಂಗೋ ಮಾಡಿ ಹೊರಗೆ ಕಳಿಸ್ದೆ, ಆಯ್ತಾ. ಹಾಗೆ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಷ್ಟು ಕೇಳ್ಕೊಂತ, ಆಮೇಲೆ ನಿಮ್ಮೆಲ್ಲ ಪ್ರೀತಿ ಸಪೋರ್ಟ್ ನಂಗೆ ಹಿಂಗೆ ಇರಬೇಕು ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.